ಯೂಸಸ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್ ಅಥವಾ ಅಪ್ಲಿಕೇಶನ್ಸ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್ ಅಂತ ಕೇಳ್ಬೋದು. ಸೊ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಸಲ್ಫ್ಯೂರಿಕ್ ಆ್ಯಸಿಡ್ನ? ಇಟ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಫರ್ಟಿಲೈಸರ್ಸ್. ಸೊ ಇದು ಕೂಡ ಫರ್ಟಿಲೈಸರ್ಸ್ಗಳ ಪ್ರಿಪರೇಷನಲ್ಲಿ ಯೂಸ್ ಮಾಡ್ತಾರೆ. ಸೊ ಯಾವ ಫರ್ಟಿಲೈಸರ್ಸ್ಗಳು ಅಂತ ನೋಡೋದಾದರೆ ಅಮೋನಿಯಂ ಸಲ್ಫೇಟ್ ಆ್ಯಂಡ್ ಸೂಪರ್ ಫಾಸ್ಫೇಟ್ ಆಫ್ ಲೈಮ್. ಆ್ಯಂಡ್ ಇದನ್ನು ಕೆಮಿಕಲ್ ಇಂಡಸ್ಟ್ರಿಗಳಲ್ಲಿ ಯೂಸ್ ಮಾಡ್ತಾರೆ. ಯಾಕೆ ಅಂದರೆ ಬೇರೆ ಆ್ಯಸಿಡ್ಗಳ ತಯಾರಿಕೆಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ, ಲೈಕ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆಗಿರ್ಬೋದು, ನೈಟ್ರಿಕ್ ಆ್ಯಸಿಡ್ ಆಗಿರ್ಬೋದು, ಪಾಸ್ಪೋರಿಕ್ ಆ್ಯಸಿಡ್ ಆಗಿರ್ಬೋದು. ಸೊ ಇವುಗಳ ಮ್ಯಾನುಫ್ಯಾಕ್ಚರಲ್ಲಿ ಸಲ್ಫ್ಯೂರಿಕ್ ಆ್ಯಸಿಡ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಲ್ಯಾಬೊರೇಟರಿಗಳಲ್ಲಿ ಇದನ್ನು ರಿಯೇಜೆಂಟಾಗಿ, ಸಾಲ್ವೆಂಟಾಗಿ ಯೂಸ್ ಮಾಡ್ತಾರೆ ಫಾರ್ ಸಲ್ಫೋನೇಷನ್ ಆಗಿರ್ಬೋದು, ಡಿಹೈಡ್ರೇಷನ್ ಆಗಿರ್ಬೋದು. ಸೊ ನಿಮ್ಗೆ ಗೊತ್ತಿದೆ ಡಿಹೈಡ್ರೇಷನ್ ಅಂದರೆ ರಿಮೂವಲ್ ಆಫ್ ವಾಟರ್ ಮಾಲಿಕ್ಯೂಲ್. ಸೊ ವಾಟರ್ ಮಾಲಿಕ್ಯೂಲ್ನ ರಿಮೂವ್ ಮಾಡೋದಕ್ಕೋಸ್ಕರ ಸಲ್ಫ್ಯೂರಿಕ್ ಆ್ಯಸಿಡ್ನ ಯೂಸ್ ಮಾಡ್ತಾರೆ. ಸೊ ಅದರಿಂದ ಇದನ್ನು ಡಿಹೈಡ್ರೇಟಿಂಗ್ ಏಜೆಂಟ್ ಅಂತಲೂ ಕೂಡ ಕರೀತಾರೆ. ಆ್ಯಂಡ್ ಇಟ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಡೈಸ್ ಇನ್ ಕೋಲ್ ಟಾರ್ ಇಂಡಸ್ಟ್ರಿ ಆ್ಯಂಡ್ ಡ್ರಗ್ ಇಂಡಸ್ಟ್ರಿ. ಸೊ ಕೋಲ್ ಟಾರ್ ಇಂಡಸ್ಟ್ರಿ ಆಗಿರ್ಬೋದು, ಡ್ರಗ್ ಇಂಡಸ್ಟ್ರಿ ಆಗಿರ್ಬೋದು, ಇಲ್ಲೂ ಕೂಡ ಸಲ್ಫ್ಯೂರಿಕ್ ಆ್ಯಸಿಡ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಇಟ್ ಈಸ್ ಯೂಸ್ಡ್ ಆ್ಯಸ್ ಅ ಪಿಕ್ಲಿಂಗ್ ಏಜೆಂಟ್ ಇನ್ ಕ್ಲೀನಿಂಗ್ ಮೆಟಲ್ಸ್. ಸೊ ಮೆಟಲ್ಗಳನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ಸಲ್ಫ್ಯೂರಿಕ್ ಆ್ಯಸಿಡ್ನ ಯೂಸ್ ಮಾಡ್ತಾರೆ. ಸೊ ಆ್ಯಸ್ ಅ ಪಿಕ್ಲಿಂಗ್ ಏಜೆಂಟ್ ಆಗಿ. ಅಂದರೆ ಏನಾಗುತ್ತೆ, ಒಂದು ಮೆಟಲ್, ಫಾರ್ ಎಕ್ಸಾಂಪಲ್ ನೀವು ಎಲೆಕ್ಟ್ರೋ ಪ್ಲೇಟಿಂಗ್ ಅನ್ನೋದನ್ನು ಕೇಳಿರ್ತೀರ. ಸೊ ಎಲೆಕ್ಟ್ರೋ ಪ್ಲೇಟಿಂಗ್ ಅಂದರೆ ಒಂದು ಮೆಟಲ್ನ ಮೇಲೆ ಇನ್ನೊಂದು ಮೆಟಲ್ನ ಡೆಪಾಸಿಟ್ ಮಾಡೋದು ಬೈ ಯೂಸಿಂಗ್ ಎಲೆಕ್ಟ್ರಿಸಿಟಿ. ಸೊ ಆ ಪ್ರೋಸೆಸ್ನ ಎಲೆಕ್ಟ್ರೋ ಪ್ಲೇಟಿಂಗ್ ಅಂತ ಕರೀತಾರೆ. ಎಲೆಕ್ಟ್ರೋ ಪ್ಲೇಟಿಂಗ್ ಮಾಡೋದಕ್ಕಿಂತ ಮುಂಚೆ, ಅಂದರೆ ಒಂದು ಮೆಟಲ್ನ ಮೇಲೆ ಇನ್ನೊಂದು ಮೆಟಲ್ನ ಡೆಪಾಸಿಟ್ ಮಾಡೋದಕ್ಕಿಂತ ಮುಂಚೆ, ಸೊ ಯಾವ ಮೆಟಲ್ ಮೇಲೆ ನಾವು ಡೆಪಾಸಿಟ್ ಮಾಡ್ತೀವಲ್ಲ, ಸೊ ಆ ಮೆಟಲ್ನ ಫಸ್ಟು ಒಂದು ಸಲ ಕ್ಲೀನ್ ಮಾಡ್ಕೊಳ್ತಾರೆ. ಯಾಕೆ ಅಂದರೆ ಅಲ್ಲಿ ಇನ್ ಕೇಸ್ ಏನಾದರೂ ಆಕ್ಸೈಡ್ ಲೇಯರ್ ಇದ್ದರೆ ಅದು ರಿಮೂವ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ. ಸೊ ಅಲ್ಲಿ ಸಲ್ಫ್ಯೂರಿಕ್ ಆ್ಯಸಿಡ್ನ ಪಿಕ್ಲಿಂಗ್ ಏಜೆಂಟಾಗಿ ಯೂಸ್ ಮಾಡ್ತಾರೆ. ಆ್ಯಂಡ್ ಇಟ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಎಕ್ಸ್ಪ್ಲೋಸಿವ್ಸ್. ಸೊ ಇದನ್ನು ಕೂಡ ಸ್ಫೋಟಕಗಳ ತಯಾರಿಕೆಯಲ್ಲೂ ಕೂಡ ಬಳಸ್ತಾರೆ. ಲೈಕ್ ಡೈನಮೈಟ್ಸ್ ಆಗಿರ್ಬೋದು, TNT ಆಗಿರ್ಬೋದು. ಸೊ ಇವುಗಳ ಪ್ರಿಪ್ರೇಷನಲ್ಲಿ ಯೂಸ್ ಮಾಡ್ತಾರೆ. ಸ್ಟೋರೇಜ್ ಬ್ಯಾಟ್ರೀಸಲ್ಲಿ ಅಥವಾ ಸೆಲ್ಸ್ಗಳಲ್ಲೂ ಕೂಡ ಸಲ್ಫ್ಯೂರಿಕ್ ಆ್ಯಸಿಡ್ನ ಯೂಸ್ ಮಾಡ್ತಾರೆ.